ಹಲೋ ಹಾಯ್ ವಾಟ್ಸಪ್ ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಬೀಟೋನ್ ಬಾಯ್ ಶ್ರೀಕಾಂತ್ ಮಾತಾಡ್ತಾ ಇರೋದು. ಏನಂತೀರಾ, ಕಾರ್ಪೊರೇಟ್ ಕೆಲಸ ಬಿಟ್ಬಿಟ್ಟೆ ರೀ? ಹೌದ್ರಿ, ಬಿಟ್ಬಿಟ್ಟೆ. ಏನು ಇವಾಗ ನಾವು ಬಿಸ್ನೆಸ್ ಮಾಡೋಣ ಅನ್ಕೊಂಡಿದೀವಿ. ಹಂಗೆ ಏನು ಮಾಡೋಣ, ವೀಕೆಂಡ್ ಬಂದ್ರೆ ಬಿಸ್ನೆಸ್ ಇದೆ ರೀ. ನಮ್ಮ ಬಿಸ್ನೆಸ್ಸು ಮಂಡೇ ಟು ಫ್ರೈಡೇ ಅದೇ ಕಾರ್ಪೊರೇಟ್ ಸ್ಲೇವೆ. ಈ ಥರ ಬಂದರೆ ಹೆಂಗೆ? ನಾನಿರೋದು ಕನೆಕ್ಷನ್ ಐಸ್ ಕ್ರೀಮ್ ಪಾರ್ಲರ್ ಅಲ್ಲ, ಕೋನೆಕ್ಷನ್ ಅನ್ಬಿಟ್ಟು. ಕನೆಕ್ಷನ್ ಹಂಗೆ ಕೋನೆಕ್ಷನ್ ಅನ್ಬಿಟ್ಟು ಇದು ಬಂದು ನಮ್ಮ RPC ಲೇಔಟ್ ಇರೋದು. ಕರೆಕ್ಟಾ ಬ್ರೋ? RPC ಲೇಔಟ್ ಅಲ್ಲಿ ಇರೋದು. ಸೊ ಹೊಸದಾಗಿ ಐಸ್ ಕ್ರೀಮ್ ಪಾರ್ಲರ್ ಓಪನ್ ಮಾಡಿದ್ರೆ 15 days ಆಗಿದೆ. ಏನಕ್ಕೆ ನಾವು ಬಂದ್ಬಿಟ್ಟು ರಿವ್ಯೂ ಮಾಡಬೇಡ ಅಂದ್ಬಿಟ್ಟು ಬಂದಿರೋದು. ಬ್ರೋ ನಿಮ್ಮ ಹೆಸರು? ಅಂಕಿತ್ ಅಂತ ಬ್ರೋ. ಅಂಕಿತ್. ಎಷ್ಟು ದಿವಸ? 15 days ಆಗಿದೆ ಓಪನ್ 15 days ಆಗಿದೆ ಬ್ರೋ. ಯಾರಾದ್ರೂ ನೋಡ್ತಾ ಇದ್ರೆ ಏನಕ್ಕೆ ಕೋನೆಕ್ಷನ್ ಬರ್ಬೇಕು ಐಸ್ ಕ್ರೀಮ್ ಪಾರ್ಲರ್ಗೆ? ಸೊ ವೆರೈಟೀಸ್ ಆಫ್ ಐಸ್ ಕ್ರೀಮ್ಸ್ ಇದೆ, DBC ಇದೆ, ಫಾಸ್ಟ್ ಮೂವಿಂಗ್ ಇದೆ, ಬಿಸ್ಕಾಫ್ ಇದೆ, ಗಡ್ಬಡ್ ಇದೆ, ಡ್ರೈ ಫ್ರೂಟ್ ಸ್ಪೆಷಲ್ಸ್ ಇದೆ, ಆ್ಯಂಡ್ ಮಿಲ್ಕ್ ಶೇಕ್, ಫಲೂದಾ ಎಲ್ಲ ಚೆನ್ನಾಗಿದೆ ಬ್ರೋ. ರಿವ್ಯೂಸ್ ಎಲ್ಲ ಚೆನ್ನಾಗಿ ಕೊಡ್ತಿದ್ದಾರೆ ಕಸ್ಟಮರ್ಸ್ ಎಲ್ಲ. ಸೊ ದಟ್ಸ್ ರ್ಯಾಪಿಡ್ ಫೈರ್ ತರ ಪಟ ಅಂತ ಹೇಳ್ಬಿಟ್ರಿ ನೀವು. ಈ ತರ ಹೇಳ್ಬಿಟ್ರಿ ಹೆಂಗೆ? ಜನ ಕನ್ನಡ ಹೇಳಿದ್ರಿ, ಚೆನ್ನಾಗಿ ಹೇಳಿದ್ರಿ. ಸೊ ಅವರು ಹೇಳಿರೋದು ಅದಕ್ಕಿಂತ ಎಲ್ಲದಿಂದ ಇಂಪಾರ್ಟೆಂಟ್ ಹೇಳ್ಬೇಕಂದ್ರೆ ರೀ, ಇಲ್ಲಿ ಮಿಲ್ಕ್ ಬೇಸ್ಡ್ ಐಸ್ ಕ್ರೀಮು ಎಲ್ಲ ಕಡೆ ನಿಮ್ಗೆ ಅದೇನು ಹೇಳ್ತಾರೆ, ಏನ್ ಬರೋದು? ಫ್ರೋಸನ್ ಕರ್ಕರ್ ಅನ್ನುತ್ತೆ. ಅದ್ರಲ್ಲಿ ಪಾಮ್ ಆಯಿಲ್ ಹಾಕ್ತಾರಲ್ಲ. ಹೌದು, ಪಾಮ್ ಆಯಿಲ್ ಹಾಕ್ತಾರ್ರಿ, ಹೆಲ್ತ್ಗೆ ಒಳ್ಳೇದಲ್ಲ, ನಂತರ ದಪ್ಪ ಹೊಟ್ಟೆ. ಅದೆಲ್ಲ ತಿನ್ಬೇಡಿ. ಚೆನ್ನಾಗಿರೋ ಐಸ್ ಕ್ರೀಮ್ ಈ ತರ ತಿನ್ನಿ. ವೆರೈಟೀಸ್ ನೋಡ್ತಾ ಇದ್ರೆ ಕಳ್ದೋಗ್ಬಿಡ್ಬೇಕು. ಓಕೆ, ಇನ್ನೊಂದು ಹೇಳ್ಬೇಕು, ಒನ್ ಮೋರ್ ಅನ್ಬೇಕು. ನನ್ನ ಡೈಲಾಗ್ ತರನೇ. ಆಕ್ಚುಲಿ ನಾನು ಬಂದಿದ್ದೇನೆ, ಒಂದು ಪಿಟ್ ಸ್ಟಾಪ್ ಮಾಡಿದೆ, ಸಖತ್ತಾಗಿದೆ. ನಾನು ನೋಡ್ತೀನಿ ಇವಾಗ. DBC ಬ್ರೋ, DBC ಏನ್ ಪ್ರೈಸ್ ಇದೆ? 130ನಾ? ರೇ 130 ಅಂತೆ. ಅಯ್ಯೋ, ತಲೆ ಕೆಟ್ಟ ಬಿಡುತ್ತೆ. ಅದಕ್ಕೆ ಫಸ್ಟೇ ನಾವು DBC ತಿನ್ನೋಣ ಅಂತ ಬಂದಿರೋದು. ಫಸ್ಟ್ DBC ತಿಂತೀನಿ, ನಾನು ತಿಂತಾ ಇರ್ತೀನಿ. ನಾವು ಗೊತ್ತಲ್ಲ, ಬಕಾಸುರ ತಿಂತಾನೆ ಇರ್ತೀವಿ, ಸ್ಟಾಪ್ ಮಾಡಲ್ಲ. ನೀವು ಕಣ್ಣಾದ್ರೆ ಹಾಕಿ ದೃಷ್ಟಿ ಇರೋದ್ರಿ, ನಾವು ತಿಂತಾ ಇರ್ತೀವಿ. ಓಕೆ, ನೀವು ಅಲ್ಲಿ ನೋಡಿದ್ರೆ ಸುಮ್ಮನೆ ಕೂತ್ಕೊಂಡ್ಬೇಡಿ, ನೀವು ಬರಬೇಕು, ಇಲ್ಲಿ ಬಂದ್ಬಿಟ್ಟು ತಿಂತಾ ಇರಬೇಕು. ಓಕೆನಾ? ಇವಾಗ DBC ಮಾಡೋ ಪ್ರಾಸೆಸ್ ತೋರಿಸ್ತೀನಿ ನೋಡಿ. ನಾವು ಮಾಡ್ತಾ ಇರೋದು ಇವಾಗ DBC. ಇದು ಬ್ರೋ ಏನಿದು? ಬ್ರೌನಿ ಕೇಕು. ಓಹೋ, ಚಾಕ್ಲೇಟ್ ಹಾಕಿದ ತಕ್ಷಣ ಮೆಲ್ಟ್ ಆಗ್ತಾರೆ ನೋಡ್ರಿ. ನಾನ್ ಟ್ರೈ ಮಾಡ್ತಾ ಇರೋದು ಇದು DBC ಅಂತ ಹೇಳಿ ಡೆತ್ ಬೈ ಚಾಕ್ಲೇಟ್ ಅನ್ಬಿಟ್ಟು. ಬರೀ 130 rupees ರೀ. ಕ್ವಾಂಟಿಟಿ ನೋಡಿ, ನೀವು ಕಳ್ದೋಗ್ತೀರಾ ನೀವು ತಿಂತಾ ಇದ್ರೆ. ಫುಲ್ಲು ಬ್ರೌನಿ ಕೇಕ್ ಇದೆ, ಐಸ್ ಕ್ರೀಮ್ ಇದೆ, ಅಂಡ್ ಚಾಕ್ಲೇಟ್ ಇದೆ. ಒಂದ್ ಸೈಡು ಬಿಸಿ, ಒಂದ್ ಸೈಡು ಕೋಲ್ಡು. ಚಾಕ್ಲೇಟ್ ನೋಡಿ, DBC ತಿಂದೆ, ಸೂಪರ್ ಆಗಿತ್ತು. ಖಾಲಿನೂ ಆಗೋಯ್ತು. ನೆಕ್ಸ್ಟ್ ಯಾವ್ದು ಬಿಸ್ಕಾಫ್ ಅಂತಿದ್ದಾರೆ, ಬಿಸ್ಕಾಫ್ ನ ಟ್ರೈ ಮಾಡೋಣ ನೋಟು. ಬನ್ನಿ ನೋಡೋಣ ಏನಿದೆ ಹೆಂಗೆ. ಇವಾಗ ಏನ್ ನೀವು ಮಾಡ್ತಾ ಇರೋದು? ಬಿಸ್ಕಾಫ್ ಕ್ಯಾರಮೆಲ್ ಸಂಡೆ ಬ್ರೋ. ಬಿಸ್ಕಾಫ್ ಕ್ಯಾರಮೆಲ್ ಸಂಡೆ ಅಂತೆ. ಅಯ್ಯ ನೋಡ್ರಿ, ಇದೆ ಕ್ಯಾರಮೆಲ್. ಇದು ಯಪ್ಪ ಕ್ರೇಜಿ ಆಗಿದೆ. ಅರ್ರೆ ಸೆಕ್ಸಿ, ಖುಷಿ ಆಗ್ಬಿಡುತ್ತೆ ನೋಡಿದ್ರೆ. ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ. ಟೇಸ್ಟ್ ಏನು ಹೇಳಂಗಿಲ್ಲ, ನೆಕ್ಸ್ಟ್ ಲೆವೆಲ್ ಇರುತ್ತೆ. ಬಟ್ ಪ್ರೆಸೆಂಟೇಶನ್ ಮಾತ್ರ A+. ಸ್ಪೂನಲ್ಲಿ ತಿನ್ಬಾರ್ದು, ಬಿಸ್ಕಾಫ್ ಕೊಟ್ಮೇಲೆ ಬಿಸ್ಕೆಟ್ ಅಲ್ಲಿ ತಿನ್ಬೇಕು. ಅದೇ ಕರೆಕ್ಟಾ ಬ್ರೋ? ಎಸ್ ಬ್ರೋ. ಹಂಗೆ ನೋಡಿ, ಐಸ್ ಕ್ರೀಮ್ನ ಹಿಂಗ್ ತಗೊಬೇಕು. ಕ್ಯಾರಮೆಲ್ ರೀ. ಇವಾಗ ನೆಕ್ಸ್ಟ್ ಟ್ರೈ ಮಾಡ್ತಾ ಇರೋದು ಅದೇಳಿ ಗಡ್ಬಡ್. गड़बड़ हो गई, अरे सीटी बज गई। 6 flavors of ice cream. ನೀವು ಗಡ್ಬಡ್ ಮಾಡ್ಕೊಂಬೇಡಿ, ನಿಧಾನಕ್ಕೆ ತಿನ್ಕೊಂಡು ಹೋಗಿ. ಓಕೆನಾ? ಬ್ರೋ ಎಷ್ಟು ಸ್ಕೂಪ್ ಬರುತ್ತೆ ಇದರಲ್ಲಿ? 6 scoops. ಹಾಫ್ ಆಫ್ ಸ್ಕೂಪ್ ಬರುತ್ತೆ. 6 flavors of half of scoop. ಬ್ರೋ ಇದರಲ್ಲಿ ಆಪ್ಷನ್ಸ್ ಇದೆಯಾ ಅವ್ರಿಗೆ ಸೆಲೆಕ್ಟ್ ಮಾಡಕ್ಕೆ? ಹೌದು, ಇದೆ ಬ್ರೋ. ಅವ್ರು ಸೆಲೆಕ್ಟ್ ಮಾಡಬಹುದು. ಹೌದು ನೋಡಿ, ನೀವು ಸೆಲೆಕ್ಟ್ ಮಾಡಬಹುದು ಅಂತೆ. ಮ್ಯಾಂಗೋ, ರೆಡ್ ವೆಲ್ವೆಟ್. ಓಕೆ, ನನಗೆ ಯಾಕೋ ರೆಡ್ ವೆಲ್ವೆಟ್ ತುಂಬಾ ಇಷ್ಟ ಯಾವಾಗ್ಲೂ.
ನಾವು ಹೋಗಿದ ತಕ್ಷಣ ಒಂದು ರೆಡ್ ವೆಲ್ವೆಟ್ ಸ್ಕೂಪ್ ಹಾಕ್ಸ್ಕೊಂಡಿದ್ದೀನಿ. ಈ ಕಲರ್, ಈ ಕ್ರೇಜ್ ಗಡ್ಬಡು ನಾನು ಎಲ್ಲೂ ನೋಡಿಲ್ಲ. ಯೂಶಲಿ ತಿಂದ್ರೆ ನೀವು ಗ್ಲಾಸ್ ಅಲ್ಲಿ ತಿಂತಿರ್ತೀರಾ, ಬಟ್ ದಿಸ್ ಇಸ್ ಸಮ್ ಕೈಂಡ್ ಆಫ್ ಡಿಫ್ರೆಂಟ್ ಕಾನ್ಸೆಪ್ಟ್. ನೀವೇನಾದ್ರೂ ನಮ್ಮ ಯೂಟ್ಯೂಬ್ ಅಲ್ಲಿ ನೋಡ್ತಾ ಇದ್ರೆ ಎಲ್ಲಿ ಬರ್ಬೇಕು ಹೇಳಿ ಬ್ರೋ, ಎಲ್ಲಿ ಬರ್ಬೇಕು? RP ಸ್ಲೋಟ್, ಪೋಸ್ಟ್ ಆಫೀಸ್ ರೋಡ್, ಕಾಫಿ ಇಲ್ಲ ಕಾಫಿ ಡೇ ರೂಮ್. ನಿಮ್ಮ ಔಟ್ಲೆಟ್ ಹೆಸರು, ಐಸ್ ಕ್ರೀಮ್ ಪಾರ್ಲರ್ ಹೆಸರು ಹೇಳಿ ನೋಡಿ. ಕಾನ್ನೆಕ್ಷನ್ ಅಂತ. ಕನೆಕ್ಷನ್, ಕನೆಕ್ಷನ್ ಅಲ್ಲ, ಕನೆಕ್ಷನ್. ಸಖತ್ತಾಗಿದೆ ಹೆಸರು, ನನಗಾದ್ರೂ ಸೂಪರ್ ಇಷ್ಟ ಆಯ್ತು. ಇಲ್ಲಿ ನೋಡ್ರಿ, ಇಲ್ಲಿ ಇದೇನು ಗೊತ್ತಾ, ಕಸ್ಟಮೈಸ್ಡ್ ಇದು. ನೀವು ಈ ತರ ಪ್ರೀಮಿಯಂ ಐಸ್ ಕ್ರೀಮ್ ತಿನ್ಬೇಕಾ? RPC ಲೇಔಟ್ ಅಲ್ಲಿ ಕನೆಕ್ಷನ್ ಇದೆ, ಬನ್ನಿ. मजा आया और मैं ये जो मजा है हिंदुस्तान के हर व्यक्ति को देना चाहता हूं। ನೆಕ್ಸ್ಟ್ ಇವಾಗ ನಾವು ಟ್ರೈ ಮಾಡ್ತಾ ಇರೋದು ಡ್ರೈ ಫ್ರೂಟ್ ಬೌಲ್, ಡ್ರೈ ಫ್ರೂಟ್ ಬೌಲ್. ಡ್ರೈ ಫ್ರೂಟ್ ಬೌಲ್ ರೀ. ಶಕ್ತಿ ಬೇಕಲ್ವಾ, ಎನರ್ಜಿ ಬೇಕು. ಓಕೆ, ಐಸ್ ಕ್ರೀಮ್ ತಿನ್ನಿ, ಸ್ವಲ್ಪ ದಪ್ಪ ಆಗ್ತೀರಾ. ಯಾರು ಕ್ಯಾಲರೀಸ್ ಇನ್ಕ್ರೀಸ್ ಮಾಡ್ಬೇಕು ಅನ್ಬಿಟ್ಟು ಹೆಲ್ದಿ. ಬೈ ದ ವೇ, ದಿಸ್ ಇಸ್ ನಾಟ್ ದ ಪಾಮ್ ಆಯಿಲ್, ಚೀಪ್ ರೋಡ್ ಸೈಡ್ ಅಲ್ಲಿ ಮಾಡ್ತಾರಲ್ಲ, ಆಯಿಲ್ ಹಾಕ್ಬಿಟ್ಟು ಮಾಡೋದು ಅದಲ್ಲ, ಇದು ಮಿಲ್ಕ್ ಬೇಸ್ಡ್ ಇದು ಮಾಡೋದು. ಸೊ ಇವಾಗ ಮಾಡ್ತಾ ಇದ್ರೆ ಪ್ರಾಸೆಸ್ ತೋರ್ತೀನಿ ನೋಡಿ. ಬಾಯಲ್ಲಿ ನೀರು ಬರ್ತಾ ಇದ್ರೆ ಐ ಆಮ್ ನಾಟ್ ರೆಸ್ಪಾನ್ಸಿಬಲ್ ಫಾರ್ ದಟ್. ಯು ಹ್ಯಾವ್ ಟು ಕಮ್ ಹಿಯರ್ ಅಂಡ್ ಯು ಹ್ಯಾವ್ ಟು ಟ್ರೈ. ನಿಮ್ಮ ಅಪ್ಪ ಕೊಡ್ತಾನೆ. ಬ್ರೋ, ಯಾವ್ಯಾವ ಸ್ಕೂಪ್ ಹಾಕಿದ್ರಿ? ಕಾಜು ಕಿಸ್ಮಿಸ್, ಡ್ರೈ ಫ್ರೂಟ್ ಇರೋದು, Okay. ಟೂಟಿ ಫ್ರೂಟಿ, ಟೂಟಿ ಫ್ರೂಟಿ ಅಂಡ್ ಕೇಸರ್ ಪಿಸ್ತಾ. ಓ ವಾವ್, ಕೇಸರ್ ಪಿಸ್ತಾ. ಈ ಕಲರೇ ಸಾಕಾಗಿದೆ, ಸೆಕ್ಸಿ ಆಗಿದೆ. ಬ್ರೋ, ಲೈಫಲ್ಲಿ ಕಲರ್ಫುಲ್ ಆಗಿರ್ಬೇಕಾ, ಪ್ಲೀನ್ ಆಗಿರ್ಬೇಕಾ? ಕಲರ್ಫುಲ್ ಆಗಿದೆ. ನೋಡ್ರಿ, ಕಲರ್ಫುಲ್ ನಂತರ ಕಲರ್ಫುಲ್ ಆಗಿರ್ಬೇಕು. ಓಕೆನಾ? ತುಂಬಿಸಿ ಹಂಗೆ. ಹಾ, ಡ್ರೈ ಫ್ರೂಟ್ ಬೌಲ್ ಫುಲ್ ಇರುತ್ತೆ bro. ಬ್ರೋ, ಡ್ರೈ ಫ್ರೂಟ್ಸ್ ನೋಡ್ಕೊಂಡು ಓಡ್ ಬರ್ಬೇಕು ಜನ, ಏನಂತೀರಾ? ಯಾ, ರೈಟ್. ಫಸ್ಟ್ ಏನಾಕಿದ್ದು? ಡೇಟ್ಸ್. ಡೇಟ್ಸ್ ರೀ. ಆ ಡೇಟ್ಸ್ ಅಲ್ಲ, ಓಕೆ, ನಿಮ್ ಗರ್ಲ್ ಫ್ರೆಂಡ್ ಜೊತೆ ಆ ಡೇಟ್ಸ್ ಅಲ್ಲ, ಶಕ್ತಿ ಬರೋ ಡೇಟ್ಸ್ ಇದು. ಓಕೆ, ಯಾವ ಬೋಳಿ ಮಗ ಹೇಳಿದ್ರಿ? ಏನ್ರಿ ಅದು ಮಾತಾಡೋದು? ಏನ್ ಮಾತಾಡ್ತಾರ್ರಿ? ಯಾವನ್ರಿ ಅವನು? ಡೇಟ್ಸ್ ಆಯ್ತು, ರೇಸಿನ್ಸ್ ಆಯ್ತು, ಇವಾಗ ಆಮೇಲೆ ಕ್ಯಾಶ್ಯೂ, ರೋಸ್ಟೆಡ್ ಕ್ಯಾಶ್ಯೂ, ಆಮೇಲೆ ಬ್ರೋ ಇದು ಬಾದಾಮ, ಯಾ, ಆಲ್ಮಂಡ್ಸ್. ಆಲ್ಮಂಡ್ಸ್. ಹೆಲ್ದಿ ಫ್ಯಾಟ್ ರೀ, ಹೆಲ್ದಿ ಫ್ಯಾಟ್, ಎವ್ರಿಥಿಂಗ್ ಇಸ್ ಹೆಲ್ದಿ ಫ್ಯಾಟ್. ಬ್ರೋ, ಇದೇನಿದು? ಕೇಸರ್ ಸಿರಪ್. ಕೇಸರ್ ಸಿರಪ್ ಕಣ್ರಿ. ಮ್ಯಾಂಗೋ ಆಯ್ತು, ಕೇಸರ್ ಸಿರಪ್. ಆ ಡ್ರೈ ಫ್ರೂಟ್ಸ್ಗೆ ನೀವು ಸ್ಪೆಷಲ್ ಫಿದಾ ಆಗ್ಬಿಡ್ತೀರಾ. ನೋಡಿ, ಇವಾಗ ಡೇಟ್ಸ್ ಇದೆ, ರೇಸಿನ್ಸ್ ಇದೆ, ಆಲ್ಮಂಡ್ಸು, ಯು ನೇಮ್ ಇಟ್, ಕ್ಯಾಶ್ಯೂ ನಟ್ಸ್. ಇದ್ರಲ್ಲಿ ಬ್ರೋ ಎಷ್ಟು ಸ್ಕೂಪ್ ಇದೆ? ಇದರಲ್ಲಿ 3 scoops. 3 ಸ್ಕೂಪ್ಸ್ ಇದೆ ಐಸ್ ಕ್ರೀಮು. ಓ ಕ್ರೇಜಿ. ಎಸ್ಪೆಷಲಿ ಕೇಸರ್ ಬಾದಾಮ್ ಅಂತ ಏನೋ ಹಾಕಿದ್ದಾರೆ, ಅದು ಕಲರ್ ನೋಡಿದ್ರೆ ಸೂಪರ್ ಆಗಿದೆ. Hands up to you, sir. Hands up to you. ಓಕೆ, ದಿಸ್ ಇಸ್ ಬಟರ್ ಸ್ಕಾಚ್ ಮಿಲ್ಕ್ ಶೇಕು. ನನಗೆ ಈ ಔಟ್ಲೆಟ್ ಅಲ್ಲಿ ಹೈಜೀನ್ ಮಾತ್ರ ತುಂಬಾನೇ ಇಷ್ಟ ಆಯ್ತು. ಥ್ಯಾಂಕ್ ಯು ಬ್ರೋ. ಕ್ರ್ಯಾಕರ್ಸ್, ರೈಟ್. ಬಟರ್ ಸ್ಕಾಚ್ ಮಿಲ್ಕ್ ಶೇಕ್. ಬ್ರೋ, ಇವಾಗ ಏನ್ ಮಾಡ್ತಾರೆ ಇದು? ಹಾಟ್ ಚಾಕ್ಲೇಟ್ ಫಜ್ ರೆಗ್ಯುಲರ್. ಹಾಟ್ ಚಾಕ್ಲೇಟ್ ಫಡ್ಜು. ಓಕೆ, ನಾನು ಹೇಳಿದ್ರೆ ಶುಗರ್ ಕೋಟೆಡ್ ಅನ್ಸುತ್ತೆ ನಿಮ್ಗೆ. ನಾನು ಪ್ರಮೋಷನ್ ಮಾಡ್ತಾ ಇದ್ದೀನಿ ಅನ್ಬಿಟ್ಟು ಕಸ್ಟಮರ್ ಇದ್ದಾರೆ, ಕಸ್ಟಮರ್ ಜೊತೆ ಮಾತಾಡೋಣ. ಬ್ರೋ, ಹಾಯ್. ಹೈ. ನಿಮ್ಮ ಹೆಸರು? ಹೂವನ್. ನಿಮ್ಮ ಹೆಸರು? ಜತನ್. ಜತನ್. ಬ್ರೋ, ಎಷ್ಟು ದಿವಸದಿಂದ ಬರ್ತಾ ಇದ್ದೀರಾ ಇಲ್ಲಿ? ಓಪನ್ ಆಯ್ತು ಫಸ್ಟ್ ಡೇ ಇಂದ. ಪಕ್ಕದ ಮನೆ ನಮ್ದೇ. ಏನ್ರಿ ಇದು? ಇಲ್ಲೇ ಇದೆ, ಇಲ್ಲೇ ಇದ್ಬಿಟ್ಟು ಇಲ್ಲೇ ಬರ್ತಾರೆ, ಡೈಲಿ ಬರ್ತಾ ಇದ್ದಾರಂತೆ. ಇವ್ರನ್ನ ಕೇಳಿದ್ರೆ ಕರೆಕ್ಟ್ ಆಗಿರುತ್ತೆ, ನೇವರ್ ಇರ್ಬೋದು. ಬಟ್ ಬ್ರೋ, ನನಗೆ ಶುಗರ್ ಕೋಟೆಡ್ ಓಡಿಸ್ಬೇಡ. ಐಸ್ ಕ್ರೀಮ್ಸ್ ಹೆಂಗಿದೆ ಇಲ್ಲಿ? ಇಟ್ಸ್ ವೆರಿ ನೈಸ್. ಈಗ ನಾನು ನನಗೆ 1 o'clock ಕ್ರೇವಿಂಗ್ಸ್ ಹೆವಿ ಬರುತ್ತೆ. ಸೊ ನಾನು ಹೋಗ್ಬಿಟ್ಟು ಹೋಗ್ಬೇಕು, ಇದು ಪೋಲಾರ್ ಬೇರ್ಗೆ ಹೋಗ್ಬಿಟ್ಟು 200-300 ರೂಪಾಯಿ ಕೊಟ್ಟು ತಿಂತಾರೆ. ನನ್ನ ಬ್ಯಾಂಕ್ ಬ್ಯಾಲೆನ್ಸ್ ಗೋವಿಂದ.
ಗುಡ್ ಜೋಕ್. ಸೊ ಇದು ಮ್ಯಾಂಗೋ ಫಲೂಡಾ ಓಕೆ ಸೂಪರ್. ಸೊ ಒಂದು ಸ್ಕೂಪು ಮ್ಯಾಂಗೋ ಐಸ್ ಕ್ರೀಮ್ ಆಯ್ತು. ಬ್ರೋ ಇದು ಚಿಯಾ ಸೀಡ್ಸಾ ಇಲ್ಲ ಸಬ್ಜಾ ಸೀಡ್ಸಾ? ಚಿಯಾ ಸೀಡ್ಸ್ ಬ್ರೋ. ಚಿಯಾ ಸೀಡ್ಸ್ ನೋಡ್ರಿ, ಚಿಯಾ ಸೀಡ್ಸ್ ಹೆಲ್ತ್ ಕಾನ್ಶಿಯಸ್ ಹಿಂಗ್ ಇರಬೇಕು. ಯಾಕೆ ಹೇಳಿ, ನೆಗಡಿ ಆಗ್ಬೇಡದು. ನಮ್ಮ ಚಿಯಾ ಸೀಡ್ಸ್ ಬಂತು. ಚೆರಿ ಜೆಲಿ ಜೆಲ್ಲಿ ಓಕೆ, ಜೆಲ್ಲಿ ರೀ ಸೂಪರ್. ಆಪಲ್ಸ್ ಆಪಲ್ ಬಂತು. ಸೊ ದಿಸ್ ಇಸ್ ಆಪಲ್. ಸೋಡಿ raisin, ಸೂಪರ್. ವಾರೇ ವಾ. ಇನ್ನೊಂದು ಅದ್ರ ಮೇಲೆ ನಮ್ ಡೈಲಾಗ್ ಹೇಳ್ದಂಗೆ, ಏನ್ ಬ್ರೋ, ಒನ್ ಮೋರ್ ಅಂತ. ವಾ ಸೆಕ್ಸಿ. ನಮ್ಮ ಮೇಲೆ ಪ್ರೀತಿ ಜಾಸ್ತಿ, ಅದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಹಾಕಿದ್ದಾರೆ. ಏನ್ ಬ್ರೋ ಕರೆಕ್ಟಾ? ಎಲ್ಲಿ ಬಿಡಿ ಸರ್. ನೋಡಿ ಕೆಳಗಡೆ ಡ್ರೈ ಫ್ರೂಟ್ಸ್, ಟೂಟಿ ಫ್ರೂಟಿ ಆಯ್ತು, ಚಿಯಾ ಸೀಡ್ಸ್ ಆಯ್ತು, ಈ ಕಡೆ ಜೆಲ್ಲಿ, ದೆನ್ ಆಲ್ ಡ್ರೈ ಫ್ರೂಟ್ಸ್ ಎಲ್ಲ ಹಾಕಿದ್ದಾರೆ ಇಲ್ಲಿ. ಅದ್ರ ಮೇಲೆ ಎಕ್ಸ್ಟ್ರಾ ಟಾಪಿಂಗ್, ಆಲ್ರೆಡಿ ಒಂದು ಸ್ಕೂಪ್ ಐಸ್ ಕ್ರೀಮ್, ಅದ್ರ ಮೇಲೆ ಎಕ್ಸ್ಟ್ರಾ ಟಾಪಿಂಗು, ಫ್ರೆಶ್ ಮಿಲ್ಕು. ಓಕೆ ಕ್ರೇಜಿ. ನಾನು ಇವಾಗ ಕುಡಿತೀನಿ, ನೋಡೋಣ. मौसम तो ऐसा लग रहा है दिल गार्डन गार्डन हो रहा है. बहुत मजा आ रहा है. ಬ್ರೋ ಹಾಯ್. ನಿಮ್ಮ ಹೆಸರು? ಅಕ್ಷಯ್ ಅಂತ. ಅಕ್ಷಯ್ ಬ್ರೋ, ಇದು ಓಪನ್ ಮಾಡಿ ನನ್ಗೆ ಗೊತ್ತಾಯ್ತು ನಿಮ್ ಬ್ರದರ್ ಹೇಳಿದ್ರು 15 ದಿವಸ ಆಗಿದೆ ಅಂದ್ಬಿಟ್ಟು. ಬ್ರೋ ಕೊನೆಕ್ಷನ್ ಅಂತ ನೀವು ಹೇಳಕ್ಕೆ ಏನಕ್ಕೆ ಇಂಥ ಯುನಿಕ್ ಕಾನ್ಸೆಪ್ಟ್ ಬಂದಿದ್ದು? ಆಕ್ಚುಲಿ ನಾನು ಈಗ ಎಲ್ಲ ನಾರ್ಮಲ್ ಕಾಮನ್ ಆಗಿ ಐಸ್ ಕ್ರೀಮ್ಸು, ಸ್ಕೂಪ್ಸ್, ಹ್ಯಾಪಿ ಸ್ಕೂಪ್ಸ್ ಅಂತ ಎಲ್ಲ ಇಡ್ತಾರೆ. ಸೊ ನಾನು ಯುನೀಕ್ ಆಗಿ ಇಡಬೇಕು, ಕ್ಯಾಚಿ ಆಗಿ ಇಡಬೇಕು ಅಂತ ನಾನು ಹುಡುಕ್ತಾ ಇದ್ದೆ. ಲೈಕ್ ಇದು ನೇಮು ಇಡೀ ಇಂಡಿಯಾಲೇ ಎಲ್ಲೂ ಇಲ್ಲ, ಇಡೀ ವರ್ಲ್ಡ್ ಕೂಡ ಎಲ್ಲೂ ಇಲ್ಲ. ಬೇಕಾದ್ರೆ ನೀವು ಗೂಗಲ್ ಸರ್ಚ್ ಮಾಡಿ, ಎಲ್ಲೂ ಸಿಗಲ್ಲ ಕೊನೆಕ್ಷನ್ ಅಂತ. ನನ್ನ ಬೇಸಿಕ್ ಕಾನ್ಸೆಪ್ಟ್ ಏನಿತ್ತಂದ್ರೆ ಲೈಕ್ ಅಟ್ರಾಕ್ಟ್ ಮಾಡೋದು, ಲೈಕ್ ಕಾಲೇಜ್ ಸ್ಟೂಡೆಂಟ್ಸ್. ಇಟ್ ಮಸ್ಟ್ ಬಿ ಲೈಕ್ ಕನೆಕ್ಷನ್ ಆಲ್ಸೋ, ಅಂಡ್ ಇಟ್ ಮಸ್ಟ್ ಬಿ ಕೋನ್ ಅಂಡ್ ನೆಕ್ಷನ್ ಆಲ್ಸೋ. ಸೊ ಐಸ್ ಕ್ರೀಮ್ ಕೂಡ ಸಿಗ್ಬೇಕು, ಅಂಡ್ ಇಲ್ಲಿ ಬಂದ್ಬಿಟ್ಟು ಅವ್ರ ಕನೆಕ್ಷನ್ಸ್ ಕೂಡ ಮಾಡ್ಕೋಬೇಕು. ಕನೆಕ್ಷನ್ ಬಿಲ್ಡ್ ಮಾಡಿ, ಲೈಕ್ ಸ್ವೀಟ್ ಇಂದ ದೇ ಮಸ್ಟ್ ಕನೆಕ್ಟ್ ಈಚ್ ಅದರ್. ಆ ತರ ಕಾನ್ಸೆಪ್ಟ್ ಅಲ್ಲಿ ನಾನು ಓಪನ್ ಮಾಡಿದ್ದೆ. ನಮಗೆ ನೇಮ್ ತುಂಬಾ ಯೂನಿಕ್ ಅನ್ಸ್ತು. ಯೂಶಲಿ ಇಟ್ಸ್ ಡೆಸರ್ಟ್ ಬಾರ್, ಡೆಸರ್ಟ್ ಅಂತ ಇರುತ್ತೆ. ಸೊ ಡೆಸರ್ಟ್ ಅನ್ನೋದು ಒಂದು ಯೂನಿಕ್, ಅದು ಕಾಮನ್ ಆಯ್ತು. ಬಟ್ ಕನೆಕ್ಷನ್ ಅಂತ ಮಾಡಿರೋದು ಮೈಂಡ್ ಬ್ಲೋಯಿಂಗ್, ಸೂಪರ್ ಆಗಿದೆ. ಬ್ರೋ ರೆಸ್ಪಾನ್ಸ್ ಹೆಂಗಿದೆ? ರೆಸ್ಪಾನ್ಸ್ ಚೆನ್ನಾಗಿದೆ ಬ್ರೋ, ಬಟ್ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಸ್ಟಾರ್ಟಿಂಗ್ ಅಲ್ಲೇ ಇಷ್ಟೊಂದೆಲ್ಲ ಇದು ಬರುತ್ತೆ ಅಂತ. ನಾನು ಏನ್ ಅನ್ಕೊಂಡಿದ್ದೆ ಅಂದ್ರೆ ಇವಾಗ ಬಿಸ್ನೆಸ್ ಅಂದ್ರೆ ಪಿಕಪ್ ಆಗ್ತಾ ಹೋಗುತ್ತೆ ಆಮೇಲೆ, ಬಟ್ ಸ್ಟಾರ್ಟಿಂಗ್ ಇಂದಾನೇ ರೆಸ್ಪಾನ್ಸ್ ಚೆನ್ನಾಗಿದೆ. ಕಸ್ಟಮರ್ಸ್ ಫೀಡ್ಬ್ಯಾಕ್ಸ್ ಎಲ್ಲ ಲೈಕ್ ನಮ್ದು ಏನ್ ಮೇನ್ ಮೋಟಿವ್ ಇತ್ತು ಅಂದ್ರೆ, ಇವಾಗ ನಾನು ಕೂಡ ಎಷ್ಟೊಂದ್ ಕಡೆ ಹೋಗ್ತೀನಿ, ಕ್ವಾಲಿಟಿ ಇದ್ರೆ ಕ್ವಾಂಟಿಟಿ ಇರಲ್ಲ, ಕ್ವಾಂಟಿಟಿ ಕ್ವಾಲಿಟಿ ಇದೆ, ಪ್ರೈಸ್ ಜಾಸ್ತಿ ಇರುತ್ತೆ. ಸೊ ನಾನೇನ್ ಮಾಡಿದ್ದೆ ಅಂದ್ರೆ 3 ಕೂಡ ಇರಬೇಕು. ಸೊ ಲೈಕ್ ನಾರ್ಮಲ್ ಆಗಿ ಒಂದು ಸ್ಪಾಟ್ ಇರಬೇಕು, ದೇ ಕ್ಯಾನ್ ಹ್ಯಾಂಗ್ ಔಟ್ ಅಂಡ್ ದೇ ಕ್ಯಾನ್ chill, and also the taste must be good, quality must be good, cleanliness must be maintained, and it must be cheap. ಮೋರ್ ಎಕನಾಮಿಕಲ್ ಆಗಿರ್ಬೇಕು, ಪಾಕೆಟ್ ಫ್ರೆಂಡ್ಲಿ. ನಮ್ಗೆ ಹೆಂಗೆ ಕಾಲೇಜ್ ಸ್ಟೂಡೆಂಟ್ ಇಲ್ಲೇ ಹೇಳಿದ್ರು, ಅವ್ರ ತರನೇ ಪಾಕೆಟ್ ಫ್ರೆಂಡ್ಲಿ ಇರ್ಬೇಕು. ಏನ್ ಬ್ರೋ ಕರೆಕ್ಟಾ? ನೋಡಿ ಅವ್ರು ಅಲ್ಲೇ ಇದ್ದಾರೆ. ಓಕೆನಾ? ಎರಡು ಹಂಗೆ ಇರಬೇಕು, ಪಾಕೆಟ್ ಫ್ರೆಂಡ್ಲಿ ಇರಬೇಕು. ಬಂದಿದ ತಕ್ಷಣ ಖುಷಿ ಆಗ್ಬೇಕು. ಸೊ ನನಗೆ ಅವ್ರು ಹೇಳಿದಂಗೂ, ನನಗೆ ಇಲ್ಲಿ ಬಂದಿದ ತಕ್ಷಣ ಆಂಬಿಯನ್ಸ್ ಆಗಿರ್ಬೋದು, ನಾನು ಆಕ್ಚುಲಿ ಇಲ್ಲಿ ಬಂದಿದ ತಕ್ಷಣ ತುಂಬಾ ಪೀಸ್ ಆಗಿದೆ, ಕಾಮ್ ಆಗಿದೆ. ಮೋಸ್ಟ್ ನನಗೆ ಇಂಪಾರ್ಟೆಂಟ್ ಅಂದರೆ ಹೈಜೀನ್ಗಿಂತ ಎಲ್ಲರಿಗಿಂತ ಇಂಪಾರ್ಟೆಂಟ್ ಅನ್ಸಿದ್ರೆ ಇವರ ಟೇಸ್ಟು ಮೈಂಡ್ ಬ್ಲೋಯಿಂಗ್ ಇದಾಗಿದೆ. ನಾನೇನು ಶುಗರ್ ಕೋಟೆಡ್ ಹೇಳ್ತಾ ಇಲ್ಲ ನಿಮಗೆ. ಅಕಸ್ಮಾತ್ ನೀವು ತಿಂದು ನಿಮ್ಗೆ ಏನಾದ್ರು ಇಷ್ಟ ಆಗಿಲ್ಲ ಅಂದರೆ DM ಮಾಡಿ, ಆ ತಿಂದಿರೋ ಪ್ರೈಸ್ನ ನಾನು ನಿಮಗೆ ರೀಫಂಡ್ ಮಾಡೋದು ಅಷ್ಟು ಗ್ಯಾರಂಟಿ ಇದೆ. ಓಕೆನಾ? ಫಸ್ಟ್ ಆಫ್ ಆಲ್ ಕಂಗ್ರ್ಯಾಚುಲೇಷನ್ಸ್, ನಿಮ್ಗೆ ಹಿಂಗೆ ಬಿಸ್ನೆಸ್ ನಡೀಲಿ ಅಂದ್ಬಿಟ್ಟು. ಆದಷ್ಟು ಜನ ನೋಡ್ತಾ ಇದ್ರೆ ನೀವೇನಾದ್ರೂ ಹೇಳಕ್ ಇಷ್ಟಪಡ್ತೀರಾ ವ್ಯೂವರ್ಸ್ಗೆ? ಎಲ್ಲರೂ ಒಂದ್ಸತಿ ಬಂದು ಟ್ರೈ ಮಾಡಿ, ಜೆನ್ಯೂನ್ ಆಗಿ ಪರವಾಗಿಲ್ಲ ನಮಗೆ ಫೀಡ್ಬ್ಯಾಕ್ ಕೊಡಿ, ನಮ್ಮ ಟೇಸ್ಟ್ ನೋಡಿ, ನಮ್ಮ ಕಾಸ್ಟ್ ನೋಡಿ. ಆ್ಯಂಡ್ ಆಲ್ವೇಸ್ ಯಾವತ್ತಿದ್ರು ಎಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಚೆನ್ನಾಗಿ ಸಿಗುತ್ತೆ ಅಲ್ಲೋಗಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಿ. ಸೊ ನಾನೇನು ಶುಗರ್ ಕೋಟಿ ಅಂತ ಏನಿಲ್ಲ, ನೀವು ಬಂದು ಟ್ರೈ ಮಾಡಿ, ಜಸ್ಟ್ ಟೇಸ್ಟ್ ಇಟ್, ಆ್ಯಂಡ್ ಇಫ್ ಯು ಡೋಂಟ್ ಲೈಕ್ ನೆವರ್ ಕಮ್ ಅಗೇನ್. ಚೆನ್ನಾಗಿದ್ರೆ ನನಗೆ, ಚೆನ್ನಾಗಿಲ್ಲ ಅಂತ ಹೇಳಿ ಅಷ್ಟೇ, ಏನಿಲ್ಲ, ಅದೆಲ್ಲ ಇದೆ. ಸೊ ಅದಕ್ಕೋಸ್ಕರನೇ ನಿಮ್ಮ ರಿವ್ಯೂಸ್ ತುಂಬಾ ಇಂಪಾರ್ಟೆಂಟ್. ಸೊ ವಾಟ್ ಯು ಡೂ ಇಸ್
ಯೂಟ್ಯೂಬಲ್ಲಿ ನೋಡ್ತಾ ಇದ್ರೆ ಇದನ್ನ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಶೇರ್ ಮಾಡಿ. ಬನ್ನಿ ಒಂದ್ಸಲ ಪಿಟ್ ಸ್ಟಾಪ್ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ದಟ್ಸ್ ಮೈ ಗ್ಯಾರಂಟಿ. ಥ್ಯಾಂಕ್ ಯು ಸೊ ಮಚ್. ಕೀಪ್ ವಾಚಿಂಗ್, ಲವ್ ಅಂಡ್ ಸಪೋರ್ಟ್. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಫಾರ್ವರ್ಡ್ ಮಾತ್ರ ಮಾಡಿ. ಥ್ಯಾಂಕ್ ಯು.